ಇನ್ನು ರಾಜ್ಯದಾದ್ಯಂತ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಆಗ್ತಾನೆ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದರಿಂದ, ಅದರಲ್ಲೂ ವಾಡಿಕೆಗಿಂತ ಮೊದಲೇ ಮಳೆ ಬಂದಿದ್ದರಿಂದ ಇಡೀ ರಾಜ್ಯದಲ್ಲಿ ಅವಾಂತರಗಳ ಸರಮಾಲೆ. ಮರಣ ಮಳೆ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ರಾಜ್ಯದ ವಿವಿಧ ಕಡೆ ವರುಣ ಈಗಲೂ ಕೂಡ ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಆ ಭಾಗದ ಜನರನ್ನ ಕಾಡ್ತಾ ಇದ್ರೆ, ಕಾಫಿನಾಡಿನಲ್ಲಿ ರಭಸವಾಗಿ ಭದ್ರೆ ಹರಿಯುತ್ತಿದ್ದಾಳೆ. ಹೀಗಾಗಿ ಆತಂಕ. ಹಾಸನದಲ್ಲಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಹೀಗೆ ಇತ್ಯಾದಿ ಹಲವು ಭಾಗಗಳಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸಮೃದ್ಧ ಮಳೆ ಆಗಿರೋದ್ರಿಂದ ರೈತರಲ್ಲಿ ಮಂದಹಾಸವೂ ಕೂಡ ಮನೆ ಮಾಡಿದೆ. ಆದರೆ ಇದೇ ಮಳೆ ಹೆಚ್ಚಾದರೆ ಸಮಸ್ಯೆಯೂ ಕೂಡ ಆಗುತ್ತೆ ಎನ್ನುವಂಥದ್ದು. ನೋಡಿ, ಶಿವಮೊಗ್ಗ ಮತ್ತು ಮಂಗಳೂರು ಭಾಗದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ. ವಾಹನಗಳು ಓಡಾಡ್ತಾ ಇವೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಮಂಗಳೂರಿನಲ್ಲಂತೂ ಎಲ್ಲ ಹಳ್ಳ ಕೊಳ್ಳ, ನದಿ, ಜಲಪಾತ ತುಂಬಿ ಹರಿತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ರಾಜ್ಯದಾದ್ಯಂತ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಆಗ್ತಾನೆ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದರಿಂದ, ಅದರಲ್ಲೂ ವಾಡಿಕೆಗಿಂತ ಮೊದಲೇ ಮಳೆ ಬಂದಿದ್ದರಿಂದ ಇಡೀ ರಾಜ್ಯದಲ್ಲಿ ಅವಾಂತರಗಳ ಸರಮಾಲೆ. ಮರಣ ಮಳೆ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ರಾಜ್ಯದ ವಿವಿಧ ಕಡೆ ವರುಣ ಈಗಲೂ ಕೂಡ ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಆ ಭಾಗದ ಜನರನ್ನ ಕಾಡ್ತಾ ಇದ್ರೆ, ಕಾಫಿನಾಡಿನಲ್ಲಿ ರಭಸವಾಗಿ ಭದ್ರೆ ಹರಿಯುತ್ತಿದ್ದಾಳೆ. ಹೀಗಾಗಿ ಆತಂಕ. ಹಾಸನದಲ್ಲಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಹೀಗೆ ಇತ್ಯಾದಿ ಹಲವು ಭಾಗಗಳಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸಮೃದ್ಧ ಮಳೆ ಆಗಿರೋದ್ರಿಂದ ರೈತರಲ್ಲಿ ಮಂದಹಾಸವೂ ಕೂಡ ಮನೆ ಮಾಡಿದೆ. ಆದರೆ ಇದೇ ಮಳೆ ಹೆಚ್ಚಾದರೆ ಸಮಸ್ಯೆಯೂ ಕೂಡ ಆಗುತ್ತೆ ಎನ್ನುವಂಥದ್ದು. ನೋಡಿ, ಶಿವಮೊಗ್ಗ ಮತ್ತು ಮಂಗಳೂರು ಭಾಗದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ. ವಾಹನಗಳು ಓಡಾಡ್ತಾ ಇವೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಮಂಗಳೂರಿನಲ್ಲಂತೂ ಎಲ್ಲ ಹಳ್ಳ ಕೊಳ್ಳ, ನದಿ, ಜಲಪಾತ ತುಂಬಿ ಹರಿತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ರಾಜ್ಯದಾದ್ಯಂತ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಆಗ್ತಾನೆ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದರಿಂದ, ಅದರಲ್ಲೂ ವಾಡಿಕೆಗಿಂತ ಮೊದಲೇ ಮಳೆ ಬಂದಿದ್ದರಿಂದ ಇಡೀ ರಾಜ್ಯದಲ್ಲಿ ಅವಾಂತರಗಳ ಸರಮಾಲೆ. ಮರಣ ಮಳೆ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ರಾಜ್ಯದ ವಿವಿಧ ಕಡೆ ವರುಣ ಈಗಲೂ ಕೂಡ ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಆ ಭಾಗದ ಜನರನ್ನ ಕಾಡ್ತಾ ಇದ್ರೆ, ಕಾಫಿನಾಡಿನಲ್ಲಿ ರಭಸವಾಗಿ ಭದ್ರೆ ಹರಿಯುತ್ತಿದ್ದಾಳೆ. ಹೀಗಾಗಿ ಆತಂಕ. ಹಾಸನದಲ್ಲಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಹೀಗೆ ಇತ್ಯಾದಿ ಹಲವು ಭಾಗಗಳಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸಮೃದ್ಧ ಮಳೆ ಆಗಿರೋದ್ರಿಂದ ರೈತರಲ್ಲಿ ಮಂದಹಾಸವೂ ಕೂಡ ಮನೆ ಮಾಡಿದೆ. ಆದರೆ ಇದೇ ಮಳೆ ಹೆಚ್ಚಾದರೆ ಸಮಸ್ಯೆಯೂ ಕೂಡ ಆಗುತ್ತೆ ಎನ್ನುವಂಥದ್ದು. ನೋಡಿ, ಶಿವಮೊಗ್ಗ ಮತ್ತು ಮಂಗಳೂರು ಭಾಗದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ. ವಾಹನಗಳು ಓಡಾಡ್ತಾ ಇವೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಮಂಗಳೂರಿನಲ್ಲಂತೂ ಎಲ್ಲ ಹಳ್ಳ ಕೊಳ್ಳ, ನದಿ, ಜಲಪಾತ ತುಂಬಿ ಹರಿತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ರಾಜ್ಯದಾದ್ಯಂತ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಆಗ್ತಾನೆ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದರಿಂದ, ಅದರಲ್ಲೂ ವಾಡಿಕೆಗಿಂತ ಮೊದಲೇ ಮಳೆ ಬಂದಿದ್ದರಿಂದ ಇಡೀ ರಾಜ್ಯದಲ್ಲಿ ಅವಾಂತರಗಳ ಸರಮಾಲೆ. ಮರಣ ಮಳೆ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ರಾಜ್ಯದ ವಿವಿಧ ಕಡೆ ವರುಣ ಈಗಲೂ ಕೂಡ ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಆ ಭಾಗದ ಜನರನ್ನ ಕಾಡ್ತಾ ಇದ್ರೆ, ಕಾಫಿನಾಡಿನಲ್ಲಿ ರಭಸವಾಗಿ ಭದ್ರೆ ಹರಿಯುತ್ತಿದ್ದಾಳೆ. ಹೀಗಾಗಿ ಆತಂಕ. ಹಾಸನದಲ್ಲಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಹೀಗೆ ಇತ್ಯಾದಿ ಹಲವು ಭಾಗಗಳಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸಮೃದ್ಧ ಮಳೆ ಆಗಿರೋದ್ರಿಂದ ರೈತರಲ್ಲಿ ಮಂದಹಾಸವೂ ಕೂಡ ಮನೆ ಮಾಡಿದೆ. ಆದರೆ ಇದೇ ಮಳೆ ಹೆಚ್ಚಾದರೆ ಸಮಸ್ಯೆಯೂ ಕೂಡ ಆಗುತ್ತೆ ಎನ್ನುವಂಥದ್ದು. ನೋಡಿ, ಶಿವಮೊಗ್ಗ ಮತ್ತು ಮಂಗಳೂರು ಭಾಗದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ. ವಾಹನಗಳು ಓಡಾಡ್ತಾ ಇವೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ
ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಮಂಗಳೂರಿನಲ್ಲಂತೂ ಎಲ್ಲ ಹಳ್ಳ ಕೊಳ್ಳ ನದಿ ಜಲಪಾತ ತುಂಬಿ ಹರಿತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ರಾಜ್ಯದಾದ್ಯಂತ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಆಗ್ತಾನೆ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದರಿಂದ, ಅದರಲ್ಲೂ ವಾಡಿಕೆಗಿಂತ ಮೊದಲೇ ಮಳೆ ಬಂದಿದ್ದರಿಂದ ಇಡೀ ರಾಜ್ಯದಲ್ಲಿ ಅವಾಂತರಗಳ ಸರಮಾಲೆ. ಮರಣ ಮಳೆ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ರಾಜ್ಯದ ವಿವಿಧ ಕಡೆ ವರುಣ ಈಗಲೂ ಕೂಡ ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಆ ಭಾಗದ ಜನರನ್ನ ಕಾಡ್ತಾ ಇದ್ರೆ, ಕಾಫಿನಾಡಿನಲ್ಲಿ ರಭಸವಾಗಿ ಭದ್ರೆ ಹರಿಯುತ್ತಿದ್ದಾಳೆ. ಹೀಗಾಗಿ ಆತಂಕ. ಹಾಸನದಲ್ಲಿ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಹೀಗೆ ಇತ್ಯಾದಿ ಹಲವು ಭಾಗಗಳಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸಮೃದ್ಧ ಮಳೆ ಆಗಿರೋದ್ರಿಂದ ರೈತರಲ್ಲಿ ಮಂದಹಾಸವೂ ಕೂಡ ಮನೆ ಮಾಡಿದೆ. ಆದರೆ ಇದೇ ಮಳೆ ಹೆಚ್ಚಾದರೆ ಸಮಸ್ಯೆಯೂ ಕೂಡ ಆಗುತ್ತೆ ಎನ್ನುವಂಥದ್ದು. ನೋಡಿ, ಶಿವಮೊಗ್ಗ ಮತ್ತು ಮಂಗಳೂರು ಭಾಗದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ. ವಾಹನಗಳು ಓಡಾಡ್ತಾ ಇವೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಮಂಗಳೂರಿನಲ್ಲಂತೂ ಎಲ್ಲ ಹಳ್ಳ ಕೊಳ್ಳ ನದಿ ಜಲಪಾತ ತುಂಬಿ ಹರಿತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ರಾಜ್ಯದಾದ್ಯಂತ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಆಗ್ತಾನೆ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದರಿಂದ, ಅದರಲ್ಲೂ ವಾಡಿಕೆಗಿಂತ ಮೊದಲೇ ಮಳೆ ಬಂದಿದ್ದರಿಂದ ಇಡೀ ರಾಜ್ಯದಲ್ಲಿ ಅವಾಂತರಗಳ ಸರಮಾಲೆ. ಮರಣ ಮಳೆ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ರಾಜ್ಯದ ವಿವಿಧ ಕಡೆ ವರುಣ ಈಗಲೂ ಕೂಡ ಅಬ್ಬರಿಸ್ತಾ ಇದ್ದಾನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡ್ಡ ಕುಸಿಯುವ ಭೀತಿ ಆ ಭಾಗದ ಜನರನ್ನ ಕಾಡ್ತಾ ಇದ್ರೆ, ಕಾಫಿನಾಡಿನಲ್ಲಿ ರಭಸವಾಗಿ ಭದ್ರೆ ಹರಿಯುತ್ತಿದ್ದಾಳೆ. ಹೀಗಾಗಿ ಆತಂಕ. ಹಾಸನದಲ್ಲಿ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಹೀಗೆ ಇತ್ಯಾದಿ ಹಲವು ಭಾಗಗಳಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸಮೃದ್ಧ ಮಳೆ ಆಗಿರೋದ್ರಿಂದ ರೈತರಲ್ಲಿ ಮಂದಹಾಸವೂ ಕೂಡ ಮನೆ ಮಾಡಿದೆ. ಆದರೆ ಇದೇ ಮಳೆ ಹೆಚ್ಚಾದರೆ ಸಮಸ್ಯೆಯೂ ಕೂಡ ಆಗುತ್ತೆ ಎನ್ನುವಂಥದ್ದು. ನೋಡಿ, ಶಿವಮೊಗ್ಗ ಮತ್ತು ಮಂಗಳೂರು ಭಾಗದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಗುಡ್ಡ ಕುಸಿಯುವ ಭೀತಿ ಇದೆ. ವಾಹನಗಳು ಓಡಾಡ್ತಾ ಇವೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಮಂಗಳೂರಿನಲ್ಲಂತೂ ಎಲ್ಲ ಹಳ್ಳ ಕೊಳ್ಳ ನದಿ ಜಲಪಾತ ತುಂಬಿ ಹರಿತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ರಾಜ್ಯದಾದ್ಯಂತ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಆಗ್ತಾನೆ ಇದೆ. ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದರಿಂದ, ಅದರಲ್ಲೂ ವಾಡಿಕೆಗಿಂತ ಮೊದಲೇ ಮಳೆ ಬಂದಿದ್ದರಿಂದ ಇಡೀ ರಾಜ್ಯದಲ್ಲಿ ಅವಾಂತರಗಳ ಸರಮಾಲೆ. ಮರಣ ಮಳೆ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ರಾಜ್ಯದ ವಿವಿಧ ಕಡೆ